ಶಸ್ತ್ರಧಾರಿಗಳಾದ 200 ಮಂದಿ ಜೀವಾನಂದನೆಂಬ ಬ್ರಹ್ಮಚಾರಿಯ ನೇತೃತ್ವದಲ್ಲಿ ಆ ಕಂದಾಯದ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಿಪಾಯಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಅವರ ಮುಖ್ಯಸ್ಥನಾಗಿದ್ದಂತಹ ಆ ಇಂಗ್ಲಿಷ್ ಅಧಿಕಾರಿಯನ್ನು ತಲೆ ಕತ್ತರಿಸಿ ಕೊಂದು ಹಾಕಿದ್ದಾರೆ. ಅದೇ ಸಮಯದಲ್ಲಿ ಬಂಡಿಯ ಮೇಲಿದ್ದ ಭವಾನಂದ ಮಹೇಂದ್ರ ಕಟ್ಟು ಬಿಡಿಸಿಕೊಂಡು ಭವಾನಂದನು ಎದ್ದು ನಿಂತು ಸಿಪಾಯಿಗಳನ್ನು ಹುರಿದುಂಬಿಸಿ ಸಿಪಾಯಿಗಳಿಗೂ ಹಾಗೂ ಅಲ್ಲಿ ಬಂದ 200 ಮಂದಿ ಶಸ್ತ್ರಧಾರಿಗಳಿಗೂ ಹೊಡೆದಾಟ ಬಡಿದಾಟವಾಗುತ್ತಿದೆ. ಮಹೇಂದ್ರನು ಬಂಡಿಯಿಂದ ಇಳಿದು ಒಬ್ಬ ಸಿಪಾಯಿಯ ಕತ್ತಿಯನ್ನು ಕಿತ್ತುಕೊಂಡು ತಾನೂ ಯುದ್ಧದಲ್ಲಿ ಸೇರಬೇಕೆಂದು ಪ್ರಯತ್ನ ಪಡುತ್ತಾನೆ. ಆದರೆ ಇವರು ಕಳ್ಳರಲ್ಲವೇ, ಶಸ್ತ್ರಧಾರಿಗಳಾಗಿ ಬಂದು ಧನಾಪಹರಣಕ್ಕಾಗಿ ಸಿಪಾಯಿಗಳನ್ನು ಹೊಡೆಯುತ್ತಿರುವರಲ್ಲವೇ ಎಂದು ತಿಳಿದವನಾಗಿ ಯುದ್ಧ ಸ್ಥಾನದಿಂದ ಸರಿದು ನಿಂತುಕೊಳ್ಳುತ್ತಾನೆ. ಏತಕ್ಕೆಂದರೆ ಕಳ್ಳರಿಗೆ ಸಹಾಯ ಮಾಡಿದರೆ ಅವರು ಮಾಡುವ ಪಾಪಕ್ಕೆ ತಾನು ಭಾಗಿಯಾಗಬೇಕಲ್ಲವೇ. ಹೀಗೆ ತಿಳಿದು ಕತ್ತಿಯನ್ನು ಬಿಸಾಡಿ ಅಲ್ಲಿಂದ ಮೆಲ್ಲಗೆ ದೂರ ಹೋಗುತ್ತಿದ್ದ. ಆಗ ಭವಾನಂದ ಅವನ ಹತ್ತಿರ ಬಂದು ನಿಲ್ಲುತ್ತಾನೆ. ಆಗ ಮಹೇಂದ್ರನು, ಸ್ವಾಮಿ, ತಾವು ಯಾರು ಎಂದು ಕೇಳುತ್ತಾನೆ. ಆಗ ಭವಾನಂದ, ನಿನಗೆ ಅದರಿಂದ ಏನು ಪ್ರಯೋಜನ? ಆಗ ಮಹೇಂದ್ರ ಹೇಳುತ್ತಾನೆ, ನನಗೆ ಸ್ವಲ್ಪ ಅವಶ್ಯಕವಿದೆ. ಈ ಹೊತ್ತು ನಿಮ್ಮಿಂದ ವಿಶೇಷವಾಗಿ ಉಪಕೃತನಾದೆ. ನೀವೇ ನನ್ನ ಕಟ್ಟುಗಳನ್ನು ಬಿಡಿಸಿದಿರಿ. ಆಗ ಭವಾನಂದ ಹೇಳುತ್ತಾನೆ, ಈ ರೀತಿ ನೀವು ಉಪಕೃತರಾದೆವು ಎಂಬ ತಿಳುವಳಿಕೆಯು ನಿಮಗೆ ಇರಲಾರದು ಎಂದು ನಂಬಿದ್ದೆ. ಕೈಯಲ್ಲಿ ಖಡ್ಗವಿದ್ದು ನಾವೆಲ್ಲ ಹೊಡೆದಾಡುತ್ತಿದ್ದರು, ತಾವು ಮಾತ್ರ ದೂರವೇ ನಿಂತು ಬಿಟ್ಟಿರಲ್ಲ. ಜಮೀನುದಾರರ ಮಕ್ಕಳು ರಂಗನ ಹಾಗೆ ಹಾಲು ಬೆಣ್ಣೆ ತಿಂದು ಕೈಗೆ ಸಿಕ್ಕಿದ್ದು ಖರ್ಚು ಮಾಡಿ ಶ್ರಾದ್ದ ಮಾಡುವುದಕ್ಕೆ ಮಜಬೂತೆ ಹೊರತು ಸಮಯ ಬಂದಾಗ ಕೈಯಲ್ಲಿ ಕತ್ತಿ ಇದ್ದರೂ ಕೆಲಸಕ್ಕೆ ಬಿದ್ದ ವೇಳೆಯಲ್ಲಿ ಮಂಗನೇ ಸರಿ. ಭವಾನಂದನ ಮಾತು ಮುಗಿಯುವುದರೊಳಗಾಗಿ ಮಹೇಂದ್ರನಿಗೂ ಬೇಸರವಾಗುತ್ತದೆ. ಈ ಕೆಲಸ ಕೆಟ್ಟ ಕೆಲಸ, ದರೋಡೆ ಎಂದಾಗ ಭವಾನಂದನು, ಆಗಲಿ, ದರೋಡೆಯೇ ಆಗಲಿ, ತಾವು ನನ್ನಿಂದ ಉಪಕೃತರಾಗಿಲ್ಲವೇ? ಇನ್ನೂ ಉಪಕಾರವನ್ನು ಹೊಂದುವವರಾಗಿದ್ದೀರಿ. ನನ್ನಿಂದ ಇನ್ನೂ ತಮಗೆ ಸಾಕಷ್ಟು ಉಪಕಾರವಾಗಲಿದೆ. ಇನ್ನೂ ಉಪಕಾರವನ್ನು ಮಾಡಬೇಕೆಂದೇ ನಾನಿದ್ದೆ. ಆದರೆ ಅಷ್ಟರಲ್ಲೇ ಕತ್ತಿ ಬಿಸಾಡಿ ತಾವು ಎಲ್ಲಿಗೋ ಹೊರಟು ಬಿಟ್ಟಿರುವಿರಲ್ಲ. ಮಹೇಂದ್ರ ಹೇಳುತ್ತಾನೆ, ನೀವು ನನಗೆ ಉಪಕಾರ ಮಾಡಿರುವುದೇನೋ ನಿಜ, ಆದರೆ ಮತ್ತೇನು ಉಪಕಾರವನ್ನು ಮಾಡಲಾರಿರಿ. ಕಳ್ಳರ ಕೈಯಿಂದ ಇಷ್ಟು ಉಪಕೃತರಾಗುವುದಕ್ಕಿಂತ ನಾನು ಅನುಪಕೃತನಾಗಿರುವುದೇ ಒಳ್ಳೆಯದು. ಭವಾನಂದ ಹೇಳುತ್ತಾನೆ, ಉಪಕಾರವನ್ನು ಗ್ರಹಣ ಮಾಡಿದರೆ ಮಾಡಿ, ಅದು ನಿಮ್ಮ ಇಷ್ಟ. ನಿಮಗೆ ಇಷ್ಟವಿದ್ದರೆ ನನ್ನ ಸಂಗಡ ಬರಬಹುದು. ನಿಮ್ಮ ಹೆಂಡಿರು ಮಗಳನ್ನು ತೋರಿಸುತ್ತೇನೆ. ಕೂಡಲೇ ಮಹೇಂದ್ರ ಮುಖ ತಿರುಗಿಸಿಕೊಂಡು ನಿಂತುಕೊಂಡು, ಅದು ಹೇಗೆ ಎಂದಾಗ ಭವಾನಂದ ಉತ್ತರ ಕೊಡದೆ ಮುಂದೆ ನಡೆಯುತ್ತಾನೆ. ನಿರ್ವಾಹವಿಲ್ಲದೆ ನಿನ್ನ ಹೆಂಡತಿ ಮಗಳನ್ನು ತೋರಿಸುತ್ತೇನೆ ಎಂದವನನ್ನು ಬಿಟ್ಟು ಓಡಿ ಹೋಗುವುದು ಸಾಧ್ಯವೇ? ಮಹೇಂದ್ರನು ಅವನ ಸಂಗಡವೇ ಹೋಗುತ್ತಾನೆ. ಹೋಗುತ್ತಾ ಮನಸ್ಸಿನಲ್ಲೇ, ಇದೆಂತಹ ಕಳ್ಳರು, ನೋಡಿದರೆ ಬಾಯಲ್ಲಿ ಹರಿಹರಿ ಎಂದು ಕೂಗುತ್ತಾರೆ, ಆದರೆ ದಾಳಿ ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಇತ್ತ ನೋಡಿದರೆ ನಿನ್ನ ಹೆಂಡತಿ ಮಕ್ಕಳನ್ನು ತೋರಿಸುತ್ತೇನೆ, ನಿನಗೆ ಉಪಕಾರ ಮಾಡುತ್ತೀನಿ ಎಂತಲೂ ಹೇಳುತ್ತಾನೆ. ಇವರೆಂತಹ ಕಳ್ಳರು, ಎಂತಹ ಕಳ್ಳರು!